ಆತ್ಮೀಯ ವಿದ್ಯಾರ್ಥಿಗಳೇ, ಆರಾಧ್ಯ ಟ್ಯುಟೋರಿಯಲ್ ಡಿಜಿಟಲ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನು ಕೋರುತ್ತಾ 9ನೇ ತರಗತಿಯ ಒಂದು ವಿದ್ಯಾರ್ಥಿ ಕೇಳಿದಂತ ಪ್ರಶ್ನೆ ಪರಿಹಾರವನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಅನ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ಪ್ರಶ್ನೆ ಪರಿಹಾರವನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸಮದ್ವಿಬಾಹು ತ್ರಿಭುಜ ABC ಯಲ್ಲಿ ಎ ಕೋನ ಮತ್ತು ಸಿ ಕೋನ ಸಮನಾಗಿದ್ದರೆ ಸಮಬಾಹುಗಳನ್ನ ಬರೆಯಿರಿ. ಆ ಸಮನಾದ ಬಾಹುಗಳನ್ನು ನಾವು ಇಲ್ಲಿ ಬರೀಬೇಕಾಗಿದೆ. ಅದಕ್ಕಿಂತ ಮುಂಚೆ ನಾವು ಸಮದ್ವಿಬಾಹು ತ್ರಿಭುಜ ಅಂದ್ರೆ ಏನದನ್ನ ತಿಳ್ಕೊಳ್ಳೋಣ. ಒಂದು ತ್ರಿಭುಜ ಇದೆ. ಆ ತ್ರಿಭುಜದಲ್ಲಿ ಎರಡು ಬಾಹುಗಳನ್ನ ಸಮನಾಗಿದ್ರೆ, ಆ ಎರಡು ಬಾಹುಗಳನ್ನ ಸಮನಾಗಿದ್ರೆ ಅದನ್ನ ಸಮದ್ವಿಬಾಹು ತ್ರಿಭುಜ ಅಂತ ಹೇಳಿ ಕರಿತೀವಿ. ತ್ರಿಭುಜ ಎ ಬಿ, ಇದು ಬಿ, ಇದು ಸಿ ಯಲ್ಲಿ ಎರಡು ಬಾಹುಗಳನ್ನ ಸಮನಾಗಿವೆ ಅಂದ್ರೆ ಇದರ ಅಳತೆ ಸಪೋಸ್ ಇದು 5 ಸೆಂಟಿಮೀಟರ್ ಅಂತ ಹೇಳಿದ್ರು ಕೂಡ ಇದು ಕೂಡ ಏನಾಗಿರ್ತದ 5 ಸೆಂಟಿಮೀಟರ್ ಅಂತ ಹೇಳಿದ ಅಂತ ಬಾಹುಗಳನ್ನ ಏನ್ ಮಾಡ್ತೇವೆ ಸಮದ್ವಿಬಾಹು ತ್ರಿಭುಜ. ಎರಡು ಬಾಹುಗಳನ್ನ ಸಮನಾಗಿದ್ರೆ ಆ ತ್ರಿಭುಜವನ್ನ ಸಮದ್ವಿಬಾಹು ತ್ರಿಭುಜ ಅಂತ ಹೇಳಿ ಕರೆಯುತ್ತೇವೆ. ಇನ್ನೊಂದು ತ್ರಿಭುಜವನ್ನು ತಗೊಳ್ತೀನಿ ನಾನು ಇಲ್ಲಿ. ಈ ತ್ರಿಭುಜ ಇಲ್ಲಿ ಯಾವ ಎರಡು ಬಾಹುಗಳನ್ನ ಸಮನಾಗಿವೆ ಅಂತ ಹೇಳಿ ತಾವು ವಿಡಿಯೋನ ಪಾಸ್ ಮಾಡಿ ಹೇಳ್ಬಹುದು. ಎ ಇದು ಪಿ ಅಂತ ತಗೋತೀನಿ, ಇದು ಎಕ್ಸ್ ಅಂತ ತಗೋತೀನಿ. ಇಲ್ಲಿ ಯಾವ ಬಾಹುಗಳನ್ನ ಸಮನಾಗಿವೆ ಅಂತಂದ್ರ ಎಪಿ ಬಾಹು ಸಮನಾಗಿದೆ, ಎಕ್ಸ್ ಬಾಹು, ಇಲ್ಲಿ ಈ ಎರಡು ಬಾಹುಗಳನ್ನ ಸಮನಾಗಿವೆ. ನಾವು ಏನ್ ತಿಳ್ಕೊಬೇಕು ಅಂತಂದ್ರೆ ಇಲ್ಲಿ ಬಾಹುಗಳನ್ನ ಸಮನಾಗಿದ್ರೆ, ಆ ಎರಡು ಬಾಹುಗಳನ್ನ ಸಮನಾಗಿದ್ರೆ ಅವುಗಳ ಅಭಿಮುಖ ಕೋನಗಳು ಏನಾಗಿರ್ತವ ಸಮನಾಗಿರುತ್ತವೆ. ಈ ಸಮನಾಗಿರುವ ಬಾಹುಗಳ ಅಭಿಮುಖ ಕೋನಗಳು ಸಮನಾಗಿರುತ್ತವೆ. ಮತ್ತೊಂದು ಕಾನ್ಸೆಪ್ಟ್ ಅನ್ನ ತಿಳ್ಕೊಬೇಕಿಲ್ಲಿ. ಈ ಎರಡು ತ್ರಿಭುಜದಲ್ಲಿ ಎ ಬಿ ಸಿ, ಈ ಒಂದು ತ್ರಿಭುಜದಲ್ಲಿ ಇಲ್ಲಿ ಬಾಹುಗಳನ್ನ ಸಮನಾಗಿ ಕೊಟ್ಟಿದ್ರು, ಇಲ್ಲಿ ಕೋನಗಳನ್ನ ಸಮನಾಗಿ ಕೊಟ್ಟಿದ್ದಾರೆ. ಬಿ ಕೋನ ಮತ್ತು ಸಿ ಕೋನ ಸಮನಾಗಿದ್ರೆ ಅವುಗಳ ಅಭಿಮುಖ ಬಾಹುಗಳು ಏನಾಗಿರ್ತವ ಸಮನಾಗಿರುತ್ತವೆ. ಅಭಿಮುಖ ಬಾಹುಗಳು ಸಮನಾಗಿರುತ್ತವೆ. ಇಲ್ಲಿ ಎ ಬಿ ಬಾಹು ಸಮನಾಗಿದೆ, ಎ ಸಿ ಬಾಹು ಆಗಿರ್ತದ. ಅರ್ಥ ಆಯ್ತು ಅಂತ ತಿಳ್ಕೊತೀನಿ. ಇಲ್ಲಿ ಬಾಹುಗಳನ್ನ ಸಮನಾಗಿದ್ರೆ ಕೋನಗಳನ್ನ ಸಮನಾಗಿರುತ್ತವೆ, ಕೋನಗಳನ್ನ ಸಮನಾಗಿ ಅಂತ ಹೇಳಿ ಕೊಟ್ಟಿದ್ರೆ ಬಾಹುಗಳೇನಾಗಿರ್ತವ ಸಮನಾಗಿರುತ್ತವೆ. ಹಾಗಾಗಿ ಈ ಒಂದು ಪ್ರಶ್ನೆಯ ಪರಿಹಾರ ಒಂದಂಕ ಪ್ರಶ್ನೆ, ಇದು ಬರೀದು ಒಂದಂಕ ಪ್ರಶ್ನೆ. ಇದರ ಉತ್ತರವನ್ನ ಇಲ್ಲಿ ನಾವು ನೋಡೋಣ. ತ್ರಿಭುಜ ತಗೋತೇನೆ ಇಲ್ಲಿ, ಒಂದು ತ್ರಿಭುಜ. ಆ ತ್ರಿಭುಜದ ಹೆಸರು ಎ ಕೋನ ಮತ್ತು ಸಿ ಕೋನ ಸಮ. ಇಲ್ಲಿ ಕೋನಗಳು ಯಾವ ಸಮನಾಗಿರ್ತವೆ, ಇಲ್ಲಿ ಇದಕ್ಕ ಎ ಅಂತ ತಿಳ್ಕೊಳ್ಳೋಣ, ಎ ಮತ್ತು ಇದನ್ನ ಬಿ ಅಂತ ಸಿ ಅಲ್ಲ, ಇದನ್ನ ಸಿ ಅಂತ ತಿಳ್ಕೊಂಡ, ಇದು ಬಿ ಶೃಂಗ. ಈ ಎರಡೂ ಕೋನಗಳು ಸಮನಾಗಿದ್ರೆ, ಕೋನ ಎ ಸಮನಾಗಿದೆ ಕೋನ ಸಿ ಅಂತ ಕೊಟ್ಟಿದ್ರೆ ಅವುಗಳ ಅಭಿಮುಖ ಬಾಹುಗಳು ಏನಾಗಿರ್ತವ ಸಮನಾಗಿರುತ್ತವೆ. ಎ ಯ ಅಭಿಮುಖ ಬಾಹು ಯಾವುದು ಬಿ ಸಿ ಬಾಹು ಸಮನಾಗಿದೆ, ಸಿ ಯ ಅಭಿಮುಖ ಬಾಹು ಎ ಬಿ ಬಾಹುಗಳು ಸಮನಾಗಿವೆ. ಈ ಒಂದು ಪ್ರಶ್ನೆ ಪರಿಹಾರವನ್ನ ಈ ರೀತಿ ನಾವು ಬರಿಬಹುದು. ತಾವು ಇದರ ಉತ್ತರವನ್ನ ಈ ರೀತಿ ತಗೊಳ್ಬಹುದು. ಇಲ್ಲಿ ಕಾರಣವನ್ನು ಬರಿಬೇಕು ನಾವು. ಕಾರಣ ಏನು ಅಂತಂದ್ರೆ ಸಮಕೋನೀಯ ಅಥವಾ ಸಮಕೋನಗಳ ಅಭಿಮುಖ ಬಾಹುಗಳು ಸಮನಾಗಿರುತ್ತವೆ. ಬಾಹುಗಳು ಸಮ. ಈ ರೀತಿ ಇದರ ಒಂದು ಉತ್ತರವನ್ನು ನಾವು ಪಡೆದುಕೊಳ್ಳಬಹುದು. ವಿದ್ಯಾರ್ಥಿಗಳೇ, ವಿಡಿಯೋನ ಇಷ್ಟ ಆಯ್ತು ಅಂತ ಹೇಳಿ ಅನ್ಕೋತೀನಿ. ವಿಡಿಯೋನ ಇಷ್ಟ ಆದ್ರೆ ನಮ್ಮ ಚಾನಲ್ ಅನ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ತಮ್ಮ ಪ್ರಶ್ನೆಗಳು ಕೂಡ ಕಮೆಂಟ್ ಮಾಡುವ ಮುಖಾಂತರ ಉತ್ತರವನ್ನ ಪಡೆದುಕೊಳ್ಳಬಹುದು. ಧನ್ಯವಾದ.